ಚಿತ್ರದುರ್ಗದ ಗೊರಲತ್ತು ಬಳಿ ಭೀಕರ ಬಸ್ ದುರಂತ ಸಂಭವಿಸಿತ್ತು. ಇನ್ನು ಈ ಭೀಕರ ಬಸ್ ದುರಂತದಲ್ಲಿ ಚನ್ನರಾಯಪಟ್ಟಣದ ಮೂಲದ ನವ್ಯ ಮತ್ತು ಮಾನಸ ಇಬ್ರು ಗೆಳತಿಯರು ಕೂಡ ದುರ್ಮರಣಕ್ಕೀಡಾಗಿದ್ರು. ಜೊತೆಗೆ ಬಾಲ್ಯ ಗೆಳತಿ, ಜೀವದ ಗೆಳತಿ ಇಬ್ರು ಆಗಿದ್ರು ಕೂಡ ಜೊತೆಗೆ ಸಾವಿನಲ್ಲೂ ಕೂಡ ಒಂದಾಗಿದ್ದಾರೆ. ಕಡು ಬಡತನದಲ್ಲಿ ಹುಟ್ಟಿರತಕ್ಕಂತಹ ಇಬ್ರು ಗೆಳತಿಯರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು, ಬೆಂಗಳೂರಿನಲ್ಲಿ ಸೆಟಲ್ ಆಗಿದ್ರು. ಆದ್ರೆ ಇದೀಗ ಆ ನವ್ಯ ಮತ್ತು ಮಾನಸ ಕುಟುಂಬದ ಆರ್ತನಾದ ಇದೀಗ ಮುಗಿಲು ಮುಟ್ತಾ ಇದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಚಿತ್ರದುರ್ಗ ಬಸ್ ದುರಂತದಲ್ಲಿ ನವ್ಯ ಹಾಗೂ ಮಾನಸ ಇಬ್ಬರು ಗೆಳತಿಯರು ಸಾವನ್ನಪ್ಪಿರುವಂತಹ ಘಟನೆ. ಇನ್ನ ಈ ಘಟನೆಯಲ್ಲಿ ಇಬ್ಬರು ಕೂಡ ಇವರು ಚಂದ್ರಪಟ್ಟಣದವರೇ, ಒಟ್ಟಿಗೆ ಓದಿದಂಥವ್ರು. ನಾನೀಗ ಏನು ಮಾನಸ ಇದ್ದಾರೆ, ನವ್ಯ ಹಾಗೂ ಮಾನಸ ವಾಸ ಇದ್ದಂತಹ ಬೀದಿ ಚಂದ್ರಪಟ್ಟಣ ನವೋದಯ ಶಾಲೆಯ ಹಿಂಭಾಗದ ಬೀದಿಯಲ್ಲಿದ್ದೇನೆ. ಈ ಬೀದಿಯಲ್ಲಿ ಮಾನಸ ಎಲ್ಲರಿಗೂ ಅಚ್ಚುಮೆಚ್ಚಿನ ಹುಡುಗಿ ಆಗಿದ್ಲು. ಹಾಗೆ ಇನ್ನೇನು ಕೂಡ ಅವ್ರ ಮದ್ವೆ ಕೂಡ ನಿಶ್ಚಯ ಆಗಿತ್ತು ಅಂತ ಈಗ ಎಲ್ಲರೂ ಕೂಡ ಮಾನಸಕ್ಕಾಗಿ ಕಣ್ಣೀರಿಡ್ತಾ ಇದ್ದಾರೆ. ಅಮ್ಮ ಹೇಳಿ, ಮಾನಸ ಹೇಗಿದ್ರು, ಮತ್ತೆ ಇವರಿಬ್ರು ಕೂಡ ಒಟ್ಟಿಗೆ ಓದಿರೋದ ಏನು ಅಂತ? ಹೌದು ಸರ್, UKG LKG ಇಂದ ಅವ್ರಿಬ್ರು ಒಟ್ಟಿಗೆ ಓದ್ಕೊ ಬಂದವರು. ಈಗ ಇಂಜಿನಿಯರ್ ಗಂಟನು ಬಂದು ಬೆಂಗಳೂರಿಗೆ ಹೋಗಿ ಇಬ್ರುನು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಿದ್ರು. ಈಗ ಒಂದ್ 2 ವರ್ಷ ಆಯ್ತು. ಮದ್ವೆ ಅಂತ ಏನ್ ಫಿಕ್ಸ್ ಆಗಿರ್ಲಿಲ್ಲ, ಅಂದ್ರೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಮುಂದಕ್ ಮಾಡ್ಬೇಕು, ಒಪ್ಕೊಳಪ್ಪ, ಗಂಡ್ಗಳು ಬರ್ತಿದಾವೆ ಅಂತ ಹೇಳಿದ್ರು ಅವ್ರಮ್ಮ. ಮಾಡ್ಕೊಂಡ್ರಾಗುತ್ತೆ ತಗೊಳ್ರಮ್ಮ, ಇನ್ನೊಂದ್ 2 ವರ್ಷ, 1 ವರ್ಷ, 1 ತಿಂಗಳು 2 ತಿಂಗಳು ಅಂತಾನೆ ಇದ್ದಿದ್ದು. ಅಂದ್ರೆ ನನ್ನೇ ಎಲ್ಲ ನಾವೇನ್ ಅನ್ಕೊಂಡು ಅಂದ್ರೆ ಲಾಕೆಟ್ ಸಿಗೋವರ್ಗು ಎಲ್ಲೋ ಇದ್ದಾಳೆ, ಬರ್ತಿದ್ದಾಳೆ ಏರಿಯಾನೇ ಸರ್ ಎಲ್ಲ ಒಂದ್ ಕಡೆ ಸೇರ್ಕೊಂಡಿದ್ವಿ. ಬರ್ತಾಳೆ ಇಬ್ರು ನೆಗ್ದಿರ್ಬಹುದು, ಗಾಡಿಯಿಂದ ನೆಗ್ದಿರ್ಬಹುದು, ಬರ್ತಿದ್ದಾಳೆ ಅಂತಾನೆ ಕಾತುರದಿಂದ ಅವ್ರಪ್ಪ ಲಾಕೆಟ್ ನನ್ ಮಗಳದ್ ಅನ್ನೋವರ್ಗುನು ನಾವ್ ಕಾಯ್ತಿದ್ವಿ ಸರ್. ಅವರು ತುಂಬಾ ಇದ್ರಿಂದಲೇ ಬಂದವರು. ಅವ್ರಪ್ಪ ಬಾರಲ್ಲಿ ನಮ್ಮನೆಯವ್ರವ್ರು ಕೆಲಸ ಮಾಡ್ತಿದ್ರು. ಅವ್ರುನು ಬೀಡ್ ಅಂಗಡಿ ಹಾಕೊಂಡಿದ್ರು, ಕುಮಾರಣ್ಣ ಅಂತ. ಒಟ್ಟಿಗೆ ಮೂವರು ಕೆಲಸ ಮಾಡ್ದವ್ರು ಸರ್. ಅವ್ರಮ್ಮನು ಮನೇಲಿ ಏನ್ ಕೂತಿರ್ತಿರ್ಲಿಲ್ಲ. ಈ ಕಡ್ಲೆಕಾಳೆಲ್ಲ ಉಸ್ಲಿ ಎಲ್ಲ ಮಾಡಿ ಮಕ್ಳಿಗೋಸ್ಕರ ಅವರು ತುಂಬಾ ಕಷ್ಟಪಟ್ಟು ಇಷ್ಟೆಲ್ಲ ಓದ್ಸಿದಾರೆ. ಒಬ್ಳೆ ಮಗಳು, ಒಬ್ಬ ಮಗ ಅಂತ ಚೆನ್ನಾಗ್ ಓದ್ ಮುಂದೆ ಬರ್ಬೇಕು, ಒಳ್ಳೆ ಕಡೆ ನೋಡ್ ಸಂಬಂಧ ನೋಡ್ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ರು. ಅಷ್ಟ್ರೊಳಗಡೆ ಈ ಬಸ್ ದುರಂತ, ಈ ಮಗಳು ಏನು ಓದ್ಲು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ಹೋಗ್ಬಾರ್ದಿತ್ತು, ಹೋಗಾಯ್ತು. ಮತ್ತೆ ಹೆಂಗೆ ಅವ್ರ ಅಪ್ಪ ಅಮ್ಮಂಗೆ ಯಾರ್ ಧೈರ್ಯ ಹೇಳಿ ಆ ಶಕ್ತಿನ ತುಂಬ್ತಾರೆ ಅಂತ ಗೊತ್ತಾಗ್ತಿಲ್ಲ ಸರ್. ಯಾವ ದೇವ್ರು ಕಾಪಾಡ್ಲಿಲ್ಲ. ದಿನ ಬಿಡಿ ದೇವ್ರು ಅಂತ ಯಾರಿಗ್ ಕಷ್ಟ ಆದ್ರೂ ಒಂದ್ ಅರ್ಕೆ ಮಾಡೋರು, ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರನ್ನ ಕಾಪಾಡಪ್ಪ ಅಂತ. ಇಲ್ಲಿ ಏರಿಯಾಕ್ಕೆ ಏನ್ ಕಷ್ಟ ಆದ್ರೂ ಮುಂದ್ ನಿಂತ್ಕೊಂತಿದ್ದಾರೆ ಅವರು ಸರ್. ಓಕೆ, ಇಡೀ ಬೀದಿ ಏನು ಮಾನಸ ವಾಸವಾಗಿದ್ದಂತಹ ಮನೆ, ಈ ನನ್ನ ಹಿಂಭಾಗದ ಏನಿದೆ ಈ ಮನೆಯಲ್ಲಿ ವಾಸವಾಗಿದ್ರು ನೋಡ್ಬೋದು. ಈಗ ಇಡೀ ಬೀದಿಯ ಜನ ಸರಿಯಾಗಿ ಏನು ಊಟ ತಿಂಡಿಯನ್ನು ಕೂಡ ನಮ್ಗೆ ಇಲ್ಲಿ ಏನು ಒಂದು ದುಃಖ ಕಾಡಿದೆ ಅನ್ನುವಂಥದ್ದು. ಕೊನೆ ಪಕ್ಷ ಮಾನಸ ಬದುಕಿರ್ಬೋದು ಅನ್ನುವಂಥ ನಂಬಿಕೆ ಇತ್ತು. ಆದ್ರೆ ಆಕೆಯ ಲಾಕೆಟ್ ಚೈನ್ ಯಾವಾಗ ಒಂದು ಶವಗಳಲ್ಲಿ ಸಿಕ್ಕಿದ್ವು, ಆಗ ಆಕೆ ಬದುಕಿರುವಂತಹ ನಂಬಿಕೆ ಕೂಡ ದೂರವಾಯಿತು. ಎಂಥವ್ರಿಗೂ ಕೂಡ ದೇವರು ಇಂಥ ಪರಿಸ್ಥಿತಿ ತರಬಾರ್ದು ಅಂತ ಈಗ ಮಾನಸ ವಾಸವಾಗಿದ್ದಂತಹ ಬೀದಿಯವರು ಕಣ್ಣೀರು ಹಾಕ್ತಾ ಇರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಚಿತ್ರದುರ್ಗದ ಗೊರಲತ್ತು ಬಳಿ ಭೀಕರ ಬಸ್ ದುರಂತ ಸಂಭವಿಸಿತ್ತು. ಇನ್ನು ಈ ಭೀಕರ ಬಸ್ ದುರಂತದಲ್ಲಿ ಚನ್ನರಾಯಪಟ್ಟಣದ ಮೂಲದ ನವ್ಯ ಮತ್ತು ಮಾನಸ ಇಬ್ರು ಗೆಳತಿಯರು ಕೂಡ ದುರ್ಮರಣಕ್ಕೀಡಾಗಿದ್ರು. ಜೊತೆಗೆ ಬಾಲ್ಯ ಗೆಳತಿ, ಜೀವದ ಗೆಳತಿ ಇಬ್ರು ಆಗಿದ್ರು ಕೂಡ ಜೊತೆಗೆ ಸಾವಿನಲ್ಲೂ ಕೂಡ ಒಂದಾಗಿದ್ದಾರೆ. ಕಡು ಬಡತನದಲ್ಲಿ ಹುಟ್ಟಿರತಕ್ಕಂತಹ ಇಬ್ರು ಗೆಳತಿಯರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು, ಬೆಂಗಳೂರಿನಲ್ಲಿ ಸೆಟಲ್ ಆಗಿದ್ರು. ಆದ್ರೆ ಇದೀಗ ಆ ನವ್ಯ ಮತ್ತು ಮಾನಸ ಕುಟುಂಬದ ಆರ್ತನಾದ ಇದೀಗ ಮುಗಿಲು ಮುಟ್ತಾ ಇದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಚಿತ್ರದುರ್ಗ ಬಸ್ ದುರಂತದಲ್ಲಿ ನವ್ಯ ಹಾಗೂ ಮಾನಸ ಇಬ್ಬರು ಗೆಳತಿಯರು ಸಾವನ್ನಪ್ಪಿರುವಂತಹ ಘಟನೆ. ಇನ್ನ ಈ ಘಟನೆಯಲ್ಲಿ ಇಬ್ಬರು ಕೂಡ ಇವರು ಚಂದ್ರಪಟ್ಟಣದವರೇ, ಒಟ್ಟಿಗೆ ಓದಿದಂಥವ್ರು. ನಾನೀಗ ಏನು ಮಾನಸ ಇದ್ದಾರೆ, ನವ್ಯ ಹಾಗೂ ಮಾನಸ ವಾಸ ಇದ್ದಂತಹ ಬೀದಿ ಚಂದ್ರಪಟ್ಟಣ ನವೋದಯ ಶಾಲೆಯ ಹಿಂಭಾಗದ ಬೀದಿಯಲ್ಲಿದ್ದೇನೆ. ಈ ಬೀದಿಯಲ್ಲಿ ಮಾನಸ ಎಲ್ಲರಿಗೂ ಅಚ್ಚುಮೆಚ್ಚಿನ ಹುಡುಗಿ ಆಗಿದ್ಲು. ಹಾಗೆ ಇನ್ನೇನು ಕೂಡ ಅವ್ರ ಮದ್ವೆ ಕೂಡ ನಿಶ್ಚಯ ಆಗಿತ್ತು ಅಂತ ಈಗ ಎಲ್ಲರೂ ಕೂಡ ಮಾನಸಕ್ಕಾಗಿ ಕಣ್ಣೀರಿಡ್ತಾ ಇದ್ದಾರೆ. ಅಮ್ಮ ಹೇಳಿ, ಮಾನಸ ಹೇಗಿದ್ರು, ಮತ್ತೆ ಇವರಿಬ್ರು ಕೂಡ ಒಟ್ಟಿಗೆ ಓದಿರೋದ ಏನು ಅಂತ? ಹೌದು ಸರ್, UKG LKG ಇಂದ ಅವ್ರಿಬ್ರು ಒಟ್ಟಿಗೆ ಓದ್ಕೊ ಬಂದವರು. ಈಗ ಇಂಜಿನಿಯರ್ ಗಂಟನು ಬಂದು ಬೆಂಗಳೂರಿಗೆ ಹೋಗಿ ಇಬ್ರುನು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಿದ್ರು. ಈಗ ಒಂದ್ 2 ವರ್ಷ ಆಯ್ತು. ಮದ್ವೆ ಅಂತ ಏನ್ ಫಿಕ್ಸ್ ಆಗಿರ್ಲಿಲ್ಲ, ಅಂದ್ರೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಮುಂದಕ್ ಮಾಡ್ಬೇಕು, ಒಪ್ಕೊಳಪ್ಪ, ಗಂಡ್ಗಳು ಬರ್ತಿದಾವೆ ಅಂತ ಹೇಳಿದ್ರು ಅವ್ರಮ್ಮ. ಮಾಡ್ಕೊಂಡ್ರಾಗುತ್ತೆ ತಗೊಳ್ರಮ್ಮ, ಇನ್ನೊಂದ್ 2 ವರ್ಷ, 1 ವರ್ಷ, 1 ತಿಂಗಳು 2 ತಿಂಗಳು ಅಂತಾನೆ ಇದ್ದಿದ್ದು. ಅಂದ್ರೆ ನನ್ನೇ ಎಲ್ಲ ನಾವೇನ್ ಅನ್ಕೊಂಡು ಅಂದ್ರೆ ಲಾಕೆಟ್ ಸಿಗೋವರ್ಗು ಎಲ್ಲೋ ಇದ್ದಾಳೆ, ಬರ್ತಿದ್ದಾಳೆ ಏರಿಯಾನೇ ಸರ್ ಎಲ್ಲ ಒಂದ್ ಕಡೆ ಸೇರ್ಕೊಂಡಿದ್ವಿ. ಬರ್ತಿದ್ದಾಳೆ
ಬರ್ತಿದ್ದಾಳೆ ಇಬ್ರು ನೆಗ್ದಿರ್ಬೋದು, ಗಾಡಿಯಿಂದ ನೆಗ್ದಿರ್ಬೋದು, ಬರ್ತಿದ್ದಾಳೆ ಅಂತಾನೆ ಕಾತುರದಿಂದ ಅವ್ರಪ್ಪ ಲಾಕೆಟ್ ನನ್ ಮಗಳದ್ ಅನ್ನೋವರ್ಗುನು ನಾವ್ ಕಾಯ್ತಿದ್ವಿ ಸರ್. ಅವರು ತುಂಬಾ ಇದ್ರಿಂದಲೇ ಬಂದವರು. ಅವ್ರಪ್ಪ ಬಾರಲ್ಲಿ ನಮ್ಮನೆಯವ್ರು ಕೆಲಸ ಮಾಡ್ತಿದ್ರು. ಅವ್ರುನು ಬೀಡ್ ಅಂಗಡಿ ಹಾಕೊಂಡಿದ್ರು, ಕುಮಾರಣ್ಣ ಅಂತ. ಒಟ್ಟಿಗೆ ಮೂವರು ಕೆಲಸ ಮಾಡ್ದವ್ರು ಸರ್. ಅವ್ರಮ್ಮನು ಮನೇಲೇನ್ ಕೂತಿರ್ತಿರ್ಲಿಲ್ಲ. ಈ ಕಡ್ಲೆಕಾಳೆಲ್ಲ ಉಸ್ಲಿ ಎಲ್ಲ ಮಾಡಿ ಮಕ್ಳಿಗೋಸ್ಕರ ಅವರು ತುಂಬಾ ಕಷ್ಟಪಟ್ಟು ಇಷ್ಟೆಲ್ಲ ಓದ್ಸಿದಾರೆ. ಒಬ್ಳೆ ಮಗಳು ಒಬ್ಬ ಮಗ ಅಂತ ಚೆನ್ನಾಗ್ ಓದ್ ಮುಂದೆ ಬರ್ಬೇಕು, ಒಳ್ಳೆ ಕಡೆ ನೋಡ್ ಸಂಬಂಧ ನೋಡ್ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ರು. ಅಷ್ಟ್ರೊಳಗಡೆ ಈ ಬಸ್ತೂರ್ ಅಂತ ಈ ಮಗಳು ಏನು ಓದ್ಲು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ಹೋಗ್ಬಾರ್ದಿತ್ತು, ಹೋಗಾಯ್ತು. ಮತ್ತೆ ಹೆಂಗೆ ಅವ್ರ ಅಪ್ಪ ಅಮ್ಮಂಗೆ ಯಾರ್ ಧೈರ್ಯ ಹೇಳಿ ಆ ಶಕ್ತಿನ ತುಂಬ್ತಾರೆ ಅಂತ ಗೊತ್ತಾಗ್ತಿಲ್ಲ ಸರ್. ಯಾವ ದೇವ್ರು ಕಾಪಾಡ್ಲಿಲ್ಲ. ದಿನವಿಡೀ ದೇವ್ರು ಅಂತ ಯಾರಿಗ್ ಕಷ್ಟ ಆದ್ರೂ ಒಂದ್ ಅರ್ಕೆ ಮಾಡೋರು, ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರನ್ನ ಕಾಪಾಡಪ್ಪ ಅಂತ. ಇಲ್ಲಿ ಏರಿಯಾಕ್ಕೆ ಏನ್ ಕಷ್ಟ ಆದ್ರೂ ಮುಂದ್ ನಿಂತ್ಕೊಂತಿದ್ದಾರೆ ಅವರು ಸರ್. ಓಕೆ, ಇಡೀ ಬೀದಿ ಏನು ಮಾನಸ ವಾಸವಾಗಿದ್ದಂತಹ ಮನೆ, ಈ ನನ್ನ ಹಿಂಭಾಗದ ಏನಿದೆ ಈ ಮನೆಯಲ್ಲಿ ವಾಸವಾಗಿದ್ರು ನೋಡ್ಬೋದು. ಈಗ ಇಡೀ ಬೀದಿಯ ಜನ ಸರಿಯಾಗಿ ಏನು ಊಟ ತಿಂಡಿಯನ್ನು ಕೂಡ ನಮ್ಗೆ ಇಲ್ಲಿ ಏನು ಒಂದು ದುಃಖ ಕಾಡಿದೆ ಅನ್ನುವಂಥದ್ದು. ಕೊನೆ ಪಕ್ಷ ಮಾನಸ ಬದುಕಿರ್ಬೋದು ಅನ್ನುವಂಥ ನಂಬಿಕೆ ಇತ್ತು. ಆದ್ರೆ ಆಕೆಯ ಲಾಕೆಟ್ ಚೈನ್ ಯಾವಾಗ ಒಂದು ಶವಗಳಲ್ಲಿ ಸಿಕ್ಕಿದು, ಆಗ ಆಕೆ ಬದುಕಿರುವಂತಹ ನಂಬಿಕೆ ಕೂಡ ದೂರವಾಯಿತು. ಎಂಥವ್ರಿಗೂ ಕೂಡ ದೇವರು ಇಂಥ ಪರಿಸ್ಥಿತಿ ತರಬಾರ್ದು ಅಂತ ಈಗ ಮಾನಸ ವಾಸವಾಗಿದ್ದಂತ ಬೀದಿಯವರು ಕಣ್ಣೀರು ಹಾಕ್ತಾ ಇರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಚಿತ್ರದುರ್ಗದ ಗೊರಲತ್ತು ಬಳಿ ಭೀಕರ ಬಸ್ ದುರಂತ ಸಂಭವಿಸಿತ್ತು. ಇನ್ನು ಈ ಭೀಕರ ಬಸ್ ದುರಂತದಲ್ಲಿ ಚನ್ನರಾಯಪಟ್ಟಣದ ಮೂಲದ ನವ್ಯ ಮತ್ತು ಮಾನಸ ಇಬ್ರು ಗೆಳತಿಯರು ಕೂಡ ದುರ್ಮರಣಕ್ಕೀಡಾಗಿದ್ರು. ಜೊತೆಗೆ ಬಾಲ್ಯ ಗೆಳತಿ, ಜೀವದ ಗೆಳತಿ ಇಬ್ರು ಆಗಿದ್ರು ಕೂಡ. ಜೊತೆಗೆ ಸಾವಿನಲ್ಲೂ ಕೂಡ ಒಂದಾಗಿದ್ದಾರೆ. ಕಡು ಬಡತನದಲ್ಲಿ ಹುಟ್ಟಿರ್ತಕ್ಕಂತಹ ಇಬ್ರು ಗೆಳತಿಯರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು, ಬೆಂಗಳೂರಿನಲ್ಲಿ ಸೆಟಲ್ ಆಗಿದ್ರು. ಆದ್ರೆ ಇದೀಗ ಆ ನವ್ಯ ಮತ್ತು ಮಾನಸ ಕುಟುಂಬದ ಆರ್ತನಾದ ಇದೀಗ ಮುಗಿಲು ಮುಟ್ತಾ ಇದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಚಿತ್ರದುರ್ಗ ಬಸ್ ದುರಂತದಲ್ಲಿ ನವ್ಯ ಹಾಗೂ ಮಾನಸ ಇಬ್ಬರು ಗೆಳತಿಯರು ಸಾವನ್ನಪ್ಪಿರುವಂತಹ ಘಟನೆ. ಇನ್ನ ಈ ಘಟನೆಯಲ್ಲಿ ಇಬ್ಬರು ಕೂಡ ಇವರು ಚಂದ್ರಪಟ್ಟಣದವರೇ, ಒಟ್ಟಿಗೆ ಓದಿದಂಥವ್ರು. ನಾನೀಗ ಏನು ಮಾನಸ ಇದ್ದಾರೆ, ನವ್ಯ ಹಾಗೂ ಮಾನಸ ವಾಸ ಇದ್ದಂತಹ ಬೀದಿ ಚಂದ್ರಪಟ್ಟಣ ನವೋದಯ ಶಾಲೆಯ ಹಿಂಭಾಗದ ಬೀದಿಯಲ್ಲಿದ್ದೇನೆ. ಈ ಬೀದಿಯಲ್ಲಿ ಮಾನಸ ಎಲ್ಲರಿಗೂ ಅಚ್ಚುಮೆಚ್ಚಿನ ಹುಡುಗಿ ಆಗಿದ್ಲು. ಹಾಗೆ ಇನ್ನೇನು ಕೂಡ ಅವ್ರ ಮದ್ವೆ ಕೂಡ ನಿಶ್ಚಯ ಆಗಿತ್ತು ಅಂತ ಈಗ ಎಲ್ಲರೂ ಕೂಡ ಮಾನಸಕ್ಕಾಗಿ ಕಣ್ಣೀರಿಡ್ತಾ ಇದ್ದಾರೆ. ಅಮ್ಮ ಹೇಳಿ, ಮಾನಸ ಹೇಗಿದ್ರು, ಮತ್ತೆ ಇವರಿಬ್ರು ಕೂಡ ಒಟ್ಟಿಗೆ ಓದಿರೋದ ಏನು ಅಂತ? ಹೌದು ಸರ್, UKG LKG ಇಂದ ಅವ್ರಿಬ್ರು ಒಟ್ಟಿಗೆ ಓದ್ಕೊ ಬಂದವರು. ಈಗ ಇಂಜಿನಿಯರ್ ಗಂಟನು ಬಂದು ಬೆಂಗಳೂರಿಗೆ ಹೋಗಿ ಇಬ್ರುನು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಿದ್ರು. ಈಗ ಒಂದ್ 2 ವರ್ಷ ಆಯ್ತು. ಮದ್ವೆ ಅಂತ ಏನ್ ಫಿಕ್ಸ್ ಆಗಿರ್ಲಿಲ್ಲ, ಅಂದ್ರೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಮುಂದಕ್ ಮಾಡ್ಬೇಕು, ಒಪ್ಕೊಳಪ್ಪ, ಗಂಡ್ಗಳು ಬರ್ತಿದಾವೆ ಅಂತ ಹೇಳಿದ್ರು ಅವ್ರಮ್ಮ. ಮಾಡ್ಕೊಂಡ್ರಾಗುತ್ತೆ ತಗೊಳ್ರಮ್ಮ, ಇನ್ನೊಂದ್ 2 ವರ್ಷ, 1 ವರ್ಷ, 1 ತಿಂಗಳು 2 ತಿಂಗಳು ಅಂತಾನೆ ಇದ್ದಿದ್ದು. ಅಂದ್ರೆ ನನ್ನೇ ಎಲ್ಲ ನಾವೇನ್ ಅನ್ಕೊಂಡು ಅಂದ್ರೆ ಲಾಕೆಟ್ ಸಿಗೋವರ್ಗು ಎಲ್ಲೋ ಇದ್ದಾಳೆ, ಬರ್ತಾ ಇದ್ದಾಳೆ ಏರಿಯಾನೇ ಸರ್, ಎಲ್ಲ ಒಂದ್ ಕಡೆ ಸೇರ್ಕೊಂಡಿದ್ವಿ. ಬರ್ತಾಳೆ ಇಬ್ರು ನೆಗ್ದಿರ್ಬೋದು, ಗಾಡಿಯಿಂದ ನೆಗ್ದಿರ್ಬೋದು, ಬರ್ತಿದ್ದಾಳೆ ಅಂತಾನೆ ಕಾತುರದಿಂದ ಅವ್ರಪ್ಪ ಲಾಕೆಟ್ ನನ್ ಮಗಳದ್ ಅನ್ನೋವರ್ಗುನು ನಾವ್ ಕಾಯ್ತಿದ್ವಿ ಸರ್. ಅವರು ತುಂಬಾ ಇದ್ರಿಂದಲೇ ಬಂದವರು. ಅವ್ರಪ್ಪ ಬಾರಲ್ಲಿ ನಮ್ಮನೆಯವ್ರು ಕೆಲಸ ಮಾಡ್ತಿದ್ರು. ಅವ್ರುನು ಬೀಡ್ ಅಂಗಡಿ ಹಾಕೊಂಡಿದ್ರು, ಕುಮಾರಣ್ಣ ಅಂತ. ಒಟ್ಟಿಗೆ ಮೂವರು ಕೆಲಸ ಮಾಡ್ದವ್ರು ಸರ್. ಅವ್ರಮ್ಮನು ಮನೇಲೇನ್ ಕೂತಿರ್ತಿರ್ಲಿಲ್ಲ. ಈ ಕಡ್ಲೆಕಾಳೆಲ್ಲ ಉಸ್ಲಿ ಎಲ್ಲ ಮಾಡಿ ಮಕ್ಳಿಗೋಸ್ಕರ ಅವರು ತುಂಬಾ ಕಷ್ಟಪಟ್ಟು ಇಷ್ಟೆಲ್ಲ ಓದ್ಸಿದಾರೆ. ಒಬ್ಳೆ ಮಗಳು ಒಬ್ಬ ಮಗ ಅಂತ. ಚೆನ್ನಾಗ್ ಓದ್ ಮುಂದೆ ಬರ್ಬೇಕು, ಒಳ್ಳೆ ಕಡೆ ನೋಡ್ ಸಂಬಂಧ ನೋಡ್ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ರು. ಅಷ್ಟ್ರೊಳಗಡೆ ಈ ಬಸ್ತೂರ್ ಅಂತ ಈ ಮಗಳು ಏನು ಓದ್ಲು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ಹೋಗ್ಬಾರ್ದಿತ್ತು, ಹೋಗಾಯ್ತು. ಮತ್ತೆ ಹೆಂಗೆ ಅವ್ರ ಅಪ್ಪ ಅಮ್ಮಂಗೆ ಯಾರ್ ಧೈರ್ಯ ಹೇಳಿ ಆ ಶಕ್ತಿನ ತುಂಬ್ತಾರೆ ಅಂತ ಗೊತ್ತಾಗ್ತಿಲ್ಲ ಸರ್. ಯಾವ ದೇವ್ರು ಕಾಪಾಡ್ಲಿಲ್ಲ. ದಿನವಿಡೀ ದೇವ್ರು ಅಂತ ಯಾರಿಗ್ ಕಷ್ಟ ಆದ್ರೂ ಒಂದ್ ಅರ್ಕೆ ಮಾಡೋರು, ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರನ್ನ ಕಾಪಾಡಪ್ಪ ಅಂತ. ಇಲ್ಲಿ ಏರಿಯಾಕ್ಕೆ ಏನ್ ಕಷ್ಟ ಆದ್ರೂ ಮುಂದ್ ನಿಂತ್ಕೊಂತಿದ್ದಾರೆ ಅವರು ಸರ್. ಓಕೆ, ಇಡೀ ಬೀದಿ ಏನು ಮಾನಸ ವಾಸವಾಗಿದ್ದಂತಹ ಮನೆ, ಈ ನನ್ನ ಹಿಂಭಾಗದ ಏನಿದೆ ಈ ಮನೆಯಲ್ಲಿ ವಾಸವಾಗಿದ್ರು ನೋಡ್ಬೋದು. ಈಗ ಇಡೀ ಬೀದಿಯ ಜನ ಸರಿಯಾಗಿ ಏನು ಊಟ ತಿಂಡಿಯನ್ನು ಕೂಡ ನಮ್ಗೆ ಇಲ್ಲಿ ಏನು ಒಂದು ದುಃಖ ಕಾಡಿದೆ ಅನ್ನುವಂಥದ್ದು. ಕೊನೆ ಪಕ್ಷ ಮಾನಸ ಬದುಕಿರ್ಬೋದು ಅನ್ನುವಂಥ ನಂಬಿಕೆ ಇತ್ತು. ಆದ್ರೆ ಆಕೆಯ ಲಾಕೆಟ್ ಚೈನ್ ಯಾವಾಗ ಒಂದು ಶವಗಳಲ್ಲಿ ಸಿಕ್ಕಿದು, ಆಗ ಆಕೆ ಬದುಕಿರುವಂತಹ ನಂಬಿಕೆ ಕೂಡ ದೂರವಾಯಿತು. ಎಂಥವ್ರಿಗೂ ಕೂಡ ದೇವರು ಇಂಥ ಪರಿಸ್ಥಿತಿ ತರಬಾರ್ದು ಅಂತ ಈಗ ಮಾನಸ ವಾಸವಾಗಿದ್ದಂತ ಬೀದಿಯವರು ಕಣ್ಣೀರು ಹಾಕ್ತಾ ಇರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.